ತುಮಕೂರಿನಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಸಹಕಾರ ರತ್ನನಿಂದ ಸಹಕಾರಿಗಳಿಗೆ ಗೌರವ ಅರ್ಪಣೆ. ತುಮಕೂರು ನಗರದ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಸಾಧನೆಗೈದ ಸಹಕಾರಿಗಳಿಗೆ ಸಹಕಾರ ರತ್ನ ನೀಡಿ ಗೌರವ ಅರ್ಪಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಎನ್ ರಾಜಣ್ಣ ಅವರು ಧ್ವಜಾರೋಹಣ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಸಾಧನೆಗೈದ 7 ಮಂದಿ ಸಹಕಾರಿಗಳಾದ ಟಿಕೆ ನಂಜುಂಡಪ್ಪ, ಡಿ ನಾಗರಾಜಯ್ಯ, ಕೆಎ ದೇವರಾಜು, ಕೆಎನ್ ಗೋವಿಂದರಾಜು, ಎಂಎಸ್ ವಿಶ್ವನಾಥ್, ಕೆಜೆ ಜಗದೀಶ, ಎಚ್ಆರ್ ರೇವಣ್ಣ ಅವರಿಗೆ ಸಹಕಾರ ರತ್ನವನ್ನ ನೀಡಿ ಪ್ರದಾನ ಮಾಡಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ 7 ಸಹಕಾರ ರತ್ನ ಪ್ರಶಸ್ತಿಯನ್ನ ನೀಡಿದ್ದಕ್ಕೆ ಸಿಎಂಗೆ ಅಭಿನಂದಿಸುತ್ತೇನೆ. ಇವತ್ತು ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ನಡೀತಾ ಇದೆ ಅಂದ್ರೆ ಅದು ಹೈನುಗಾರಿಕೆಯಿಂದ. ಈಗೆಲ್ಲ ರೇಷ್ಮೆಗೆ ಹೆಚ್ಚು ಹಣ ಇದೆ. ರೈತ ಸದೃಢ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಆತ ಖರೀದಿಸುವ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಎಂದಿದ್ದಾರೆ. ಹಣ ಆರ್ಥಿಕ ಚಟುವಟಿಕೆಗಳು ನಡೀತಕ್ಕಂಥದ್ದಕ್ಕೆ ಅವಕಾಶಗಳು ಇರೋದಿಲ್ಲ. ಅದರಿಂದ ಹೈನುಗಾರಿಕೆ ಒಂದು ಮಹತ್ವದ ರೈತರ ಉಪಕಸಬು ಅಂತ ಹೇಳಿ ನಾವೆಲ್ಲ ನಂಬಿದ್ದೇವೆ, ಒಪ್ಪಿದ್ದೇವೆ. ಆ ಉಪಕಸಬುಗಳ ಜೊತೆನಲ್ಲಿ ಬರೀ ಹೈನುಗಾರಿಕೆ ಒಂದೇ ಅಲ್ಲ, ರೇಷ್ಮೆ ಬೆಳೀತಕ್ಕಂಥದ್ದು ಇರ್ಬೋದು. ಈಗೆಲ್ಲ ರೇಷ್ಮೆಗೆ ಹೆಚ್ಚು ಹಣ, 1 ಕೆಜಿಗೆ 800 ರೂಪಾಯಿವರೆಗೂ ರೇಟ್ ಇದೆ. ಬೈವೋಲ್ಟೇನನ್ನು ಬೆಳೀತಕ್ಕಂಥದ್ದಕ್ಕೆ ಈಗ ಸುಧಾರಿತ ಬೆಳೆಯುವ ಕ್ರಮನೂ ಕೂಡ ಬಂದಿದೆ. ಮೊದಲಿಗೆ ಸಣ್ಣ ಮರಿಗಳು ಸಾಕ್ತಕ್ಕಂಥದ್ದು 8 ದಿವಸ ಸಮಯ ಇವಾಗೆಲ್ಲ ಉಳಿತದೆ. ಈಗೆಲ್ಲ ಅದಕ್ಕೆ ಹೆಚ್ಚು ಮಾನವ ದಿನಗಳು ಏನು ವ್ಯಯ ಆಗ್ತಾ ಇತ್ತು ಅದು ಕೂಡ ಕಡಿಮೆ ಆಗಿರ್ತಕ್ಕಂಥ ತಂತ್ರಜ್ಞಾನ ಬಂದಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೈತರು ಇವತ್ತು ಅವನು ಎಷ್ಟೇ ದೊಡ್ಡ ರೈತ ಇರಲಿ, ಎಷ್ಟೇ ಭೂಮಿ ಇರಲಿ, ಆರ್ಥಿಕವಾಗಿ ಆತ ಸದೃಢ ಆಗಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವನು ಕೊಳ್ತಕ್ಕಂಥ ವಸ್ತುಗಳು ಎಲ್ಲವೂ ಕೂಡ ದುಬಾರಿ ಆಗುತ್ತೆ ದಿನೇ ದಿನೇ. ಆದರೆ ಅವನು ಉತ್ಪಾದನೆ ಮಾಡಿದಂಥ ವಸ್ತು, ಅವನ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಏನು ವ್ಯಯ ಮಾಡಿರ್ತಾನೆ ಅಷ್ಟು ಕೂಡ ಎಷ್ಟೋ ಬಾರಿ ಅವನಿಗೆ ವಂಚನೆ ಆಗ್ತದೆ. ಇನ್ನು 1904ರಲ್ಲಿ ಪತ್ತಿನ ಸಂಘ ಶುರುವಾದಾಗ 2 ರೂಪಾಯಿ ಹೆಚ್ಚಿನ ಸಾಲವಾಗಿತ್ತು. ನಾವು 8,176 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದೇವೆ. ಈಗ ನಾನು ಮುಖ್ಯಮಂತ್ರಿಯಾಗಿದ್ರೆ ರೈತರಿಗೆ ಹಣ ಕೊಡ್ತಾ ಇದ್ದೆ. ಆದ್ರೆ ಈಗ ಅಧಿಕಾರ ಹೋಯ್ತು, ಅದಕ್ಕೆ ನನಗೆ ಬೇಜಾರಿಲ್ಲ. ಅಧಿಕಾರ ಬಂದಾಗ ಹೇಗೆ ಸ್ವೀಕರಿಸ್ತೇವೋ ಅದೇ ರೀತಿ ಹೋದಾಗ್ಲೂ ಇರ್ಬೇಕು. ಎಂತಹದೇ ರಾಜ ಮಹಾರಾಜರ ಅಧಿಕಾರವೂ ಹೋಗುತ್ತೆ, ಅದರಲ್ಲಿ ನಮ್ಮದೇನು ಎಂದು ರಾಜಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಕೂಡ 1 ಲಕ್ಷ ರೂಪಾಯಿವರೆಗೂ ಮನ್ನಾ ಮಾಡಿದ್ರು. ಇನ್ನು ಸುಮಾರು 300 ಕುಮಾರ್ ಅವರು ಎಷ್ಟು ಬೇಕು, 232 ಕೋಟಿ, ಸುಮಾರು 33 ಸಾವಿರ ರೈತರಿಗೆ ಕೂಡ ಬಾಕಿನೇ ಇದೆ. ಹೀಗಾಗಿ ಅದನ್ನು ಬೇಡಿಕೆ ನಾವು ಮಾಡಿದ್ದು, ಈ ಸರಿ ನಾನು ಇಷ್ಟೊಂದು ಮಂತ್ರಿ ಇದ್ರೆ ಕೊಡಿಸ್ತಾ ಇದ್ದೆ ದುಡ್ಡು. ಈಗ 50,000 160 ಕೋಟಿ ಇತ್ತು, ಅದನ್ನು ಕೊಡಿಸಿದ್ದೆ. ಅದನ್ನು ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿ, ಮತ್ತೆ ಇದನ್ನು ಕೂಡ ಪ್ರಸ್ತಾಪ ಮಾಡಿದ್ದೆ, ಕೊಡ್ತೀನಿ ಅಂತ ಹೇಳಿದ್ದು. ಅಷ್ಟೊತ್ತಿಗೆ ನಮ್ದು ಅಧಿಕಾರ ಹೋಯ್ತು. ಅದಕ್ಕೆ ನನ್ಗೇನು ದುಃಖ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಬೆಲೆ ಸಿಕ್ಕಿದೆ, ಆದರೆ ಅದಕ್ಕೆ ರಾಜಣ್ಣ ಅವರೇ ಕಾರಣ. ಹೈನುಗಾರಿಕೆಗೆ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಎಂದು ರಾಜಣ್ಣ ಅವರನ್ನ ಜ್ಯೋತಿ ಗಣೇಶ್ ಹಾಡಿ ಹೋಗಲಿದ್ರು. ಎಲ್ಲ ಸಹಕಾರಿಗಳೇ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಏನಾರ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಕೆಎನ್ ರಾಜಣ್ಣ ಸಾಹೇಬರು ಅಂದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ಯಾಕಂದ್ರೆ ಇದು ಬೆಲೆ ಇರೋದೇ ಕಳೆದ ಒಂದು 25-30 ವರ್ಷದಿಂದ. ಮುಂಚೆ ಒಂದು ಸಹಕಾರಿ ಕ್ಷೇತ್ರ ಅಂದ್ರೆ ರಾಜಣ್ಣ ಸಾಹೇಬ್ರು ನೋಡ್ರಪ್ಪ, ಷಡಾಕ್ಷರಿ ನೋಡ್ರಪ್ಪ ಅಂತ ತುಮಕೂರಿನಲ್ಲಿ ನಾವು ಚಿಕ್ಕ ಹುಡುಗರು. ಆದ್ರೆ ಇವತ್ತು ಒಂದು MLA ಗಿನ್ನ ಹೆಚ್ಚಿಗೆ ಏನಾರ ಒಂದು ಜನರಿಗೆ ಕೆಲಸ ಮಾಡಬಹುದು, ಸಹಕಾರ ಕೊಡಬಹುದು ಅಂದ್ರೆ ಈ ಒಂದು ಸಹಕಾರ ಕ್ಷೇತ್ರ. ಇನ್ನು ಪಾವಗಡ ಶಾಸಕ HV ವೆಂಕಟೇಶ್ ಮಾತನಾಡಿ, ಸಾವಿರಾರು ಜನ ರೈತರನ್ನ ಗುರುತಿಸಿ ನೆರವು ನೀಡಿರುವ ಮಹಾನಾಯಕ ರಾಜಣ್ಣ. ಸಹಕಾರಿ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕಾನೂನನ್ನ ರಾಜಣ್ಣ ತಂದಿದ್ದಾರೆ. ರಾಜಣ್ಣ ಅವರೇ ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿಬೇಕಾಗಿತ್ತು. ಇರ್ಲಿ, ನಾನು ಕೂಡ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನನ್ನ ರಾಜಕೀಯದಲ್ಲಿ ಪಳಗಿಸಿದ್ದೇ ಅವರು. ನಾನು ರಾಜಕೀಯದಲ್ಲಿರುವಾಗಲೂ ರಾಜಣ್ಣ ಅವರ ಶಿಷ್ಯನಾಗಿ ಮುಂದುವರಿತೇನೆ.
ಅಧಿವೇಶನದಲ್ಲಿ ಮತ್ತೆ ರಾಜಣ್ಣ ಅವರಿಗೆ ಅಧಿಕಾರ ನೀಡಬೇಕೆಂದು ನಾವು ಮಾತನಾಡಲು ಸಿದ್ಧರಿದ್ದೇವೆ, ಒತ್ತಾಯಿಸುತ್ತೇವೆ ಎಂದಿದ್ದಾರೆ. ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವ್ರಿಗೆ ಯಾವುದೇ ತರವಾದಂತ ಒಂದು ಕೆಟ್ಟ ಹೆಸರು ಬರೆದಂಗೆ ನಮ್ಮ ತುಮಕೂರು ಹಾಲು ಒಕ್ಕೂಟವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದಿಂದ ಇನ್ನೊಂದು DCC ಬ್ಯಾಂಕ್ ನಿರ್ದೇಶಕರನ್ನಾಗೂ ಸಹ ಅವ್ರು ಮಾಡಿದ್ದಾರೆ. ಅವರಿಗೆ ಆಭಾರಿಯಾಗಿ ನಾನು ರಾಜಕಾರಣ ಇರೋವರೆಗೂ ಅವ್ರ ಜೊತೆ ಇರ್ತೀನಿ, ಅವರ ಶಿಷ್ಯನಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ನನಗೆ ರಾಜಕೀಯದಲ್ಲಿ ಪಳಗಿಸಿದ್ದೆ ಅವರು. ಹಾಗೆ ಬಡವರ ಪರವಾದಂಥ ಯೋಚನೆಗಳು, ಚಿಂತನೆ ಮಾಡುವಂಥ ಸಹಕಾರಿ ರತ್ನ ಪುರಸ್ಕೃತರವರು. ನಾವು ಮುಂದೆ ಏನು ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಬೆಳಗಾಂನಲ್ಲಿ, ನಾವು ಒಂದು 50-60 ಜನ ಶಾಸಕರು ಸೇರಿ ನಮ್ಮ ರಾಜಣ್ಣವ್ರನ್ನ ತಿರ್ಗಾ ಕ್ಯಾಬಿನೆಟ್ಗೆ ತಗೋಬೇಕಂತೇಳಿ ಒಂದು ಒತ್ತಾಯವನ್ನ ಮಾಡಬೇಕಂತೇಳಿ ನಮ್ಮ ಬೆಳಗಾಂ ಸಹಕಾರ ಸತೀಶ್ ಜಾರಕಿಹೊಳಿ ಅವರು ನಾವೆಲ್ಲ ಒತ್ತಾಯ ಮಾಡಿದ್ದೀವಿ. ಅಣ್ಣವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಇಡಬಾರ್ದು, ನಮ್ಮ ಸರ್ಕಾರ ಇರೋರು ಸಹಕಾರಿ ಮಂತ್ರಿಯಾಗಿ ಮುಂದುವರಿಸಬೇಕು. ಇದನ್ನು ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲ ಸೇರಿ ಒತ್ತಾಯ ಮಾಡಬೇಕು CM ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ HV ವೆಂಕಟೇಶ, ಜ್ಯೋತಿ ಗಣೇಶ್ ಸೇರಿ ನೂರಾರು ಮಂದಿ ಸಹಕಾರಿಗಳು, ಸಾರ್ವಜನಿಕರು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.